ನಮಸ್ಕಾರ. ಹೊಸ ವರ್ಷದ ಮೊದಲನೇ ಹಬ್ಬ, ನಮ್ಮ ನಿಮ್ಮೆಲ್ಲರ ಸಂಭ್ರಮದ ಹಬ್ಬ, ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿಯ ನಿಜವಾದ ಅರ್ಥ, ಆಚರಣೆ ಹೇಗಿರಬೇಕು ಅಂತ ಈ ಕಿರುಚಿತ್ರದ ಮೂಲಕ ತಿಳಿಯೋಣ. ಮೊದಲು ನಮ್ಮ ಮಂಜುಳಮ್ಮ ಮನೆಯಲ್ಲಿ ಸಿದ್ಧತೆ ಹೇಗ್ ನಡೀತಾ ಇದೆ ಸಂಕ್ರಾಂತಿ ಹಬ್ಬದು ಅಂತ ನೋಡೋಣ. ರೀ ರೀ ನಾಳೆ ಸಂಕ್ರಾಂತಿ ಹಬ್ಬ. ಮಾರ್ಕೆಟ್ಗೆ ಹೋಗಿ ಎಲ್ಲ ಲಿಸ್ಟ್ ಬರ್ದಿಟ್ಟಿದೀನಿ. ಸಾಮಾನುಗಳನ್ನೆಲ್ಲ ತಗೊಂಬನ್ನಿ. ನಾಳೆ ಹಬ್ಬ ನಮ್ಮ ಬೀದಿನಲ್ಲಿ, ನಮ್ಮ ಏರಿಯಾದಲ್ಲಿ ಯಾರು ಮಾಡಿರ್ಬೋದು ಅಷ್ಟು ಜೋರಾಗಿ ಹಬ್ಬ ಮಾಡೋಣ ಈ ಸರ್ತಿ. ಅಕ್ಕಪಕ್ಕದ ಮನೆಯವರು, ಎದುರು ಮನೆಯವರು ಎಲ್ಲ ಹೊಟ್ಟೆ ಉಟ್ಕೊಳ್ಳೋ ರೀತಿ ಹಬ್ಬ ಮಾಡ್ತೀನಿ. ಏನಿಲ್ಲ, ನಿಮ್ಗೇನ್ ಜಾಸ್ತಿ ಏನ್ ಬರ್ದಿಲ್ಲ. ಒಂದ್ 5 ಕೆಜಿ ಅವರೆಕಾಯಿ, ಒಂದ್ 10 ಕೆಜಿ ಕಡ್ಲೆಕಾಯಿ, ಒಂದ್ 15 ಕೆಜಿ ಗೆಣಸು, ಇನ್ನ ಒಂದ್ 10 ಜಲ್ಲೆ ಕಬ್ಬು, ಇನ್ನ ಒಂದ್ 10 ಮಾರು. ಯಾಕೆಂದ್ರೆ ಮನೆ ಗೇಟ್ ಮುಂದೆ ಮನೆಗೆಲ್ಲ ಬಿಡಕ್ ಹೂವ ಬೇಕಲ್ಲ. ಒಂದ್ 10 ಮಾರು ಹೂವ, ಒಂದ್ 2 ಕೆಜಿ ಬಿಡಿ ಹೂವ, ಇಷ್ಟೆಲ್ಲ ಬರ್ದಿದ್ದೀನಿ. ಆಮೇಲೆ ಒಂದ್ 10 ಕೆಜಿ ಎಳ್ಳು, ಒಂದ್ 5 ಕೆಜಿ ಸಕ್ಕರೆ ಹೆಚ್ಚು. ಇಷ್ಟುನು ಮಾರ್ಕೆಟ್ ನಿಂದ ತಂದ್ರಿ. ಹಬ್ಬ ಜೋರಾಗಿ ಮಾಡೋಣ. ಈಗ ಅನುರಾಧ ಮೇಡಮ್ ಅವರ ರಂಗೋಲಿ ಹಬ್ಬ ನೋಡೋಣ ಬನ್ನಿ. ನಾನು ಏನ್ ಗೊತ್ತಾ, ನಾನು ಸಂಕ್ರಾಂತಿ ಹಬ್ಬಕ್ಕೆ ಚೆನ್ನಾಗಿ ದೊಡ್ಡದಾಗಿ ರಂಗೋಲಿ ಹಾಕ್ಬೇಕು ಅಂತ ಇದ್ದೀನಿ. ಯಾರು ಹಾಕಿರ್ಬಾರ್ದು ಆ ತರ ರಂಗೋಲಿ ಹಾಕ್ಬೇಕು. ಹೋದ ವರ್ಷ ನಾನು ಏನ್ ಮಾಡಿದ್ದೆ ಅಂದ್ರೆ 100 ಚುಕ್ಕಿ ಹಾಕಿ ಕೊನೆಯಲ್ಲಿ 1 ಚುಕ್ಕಿ ಬರಂಗೆ ದೊಡ್ಡ ರಂಗೋಲಿ ಹಾಕ್ಬಿಟ್ಟಿದ್ದೆ. ಎಲ್ಲರೂ ಬಂದ್ ನೋಡಿ, ಶಹಬಾಸ್ ಎಷ್ಟ್ ಚೆನ್ನಾಗಿ ಹಾಕಿದ್ದಾರೆ ಇವ್ರು ಅಂತ ಅಂತಿದ್ರು ಕಣ್ವಿ. ಅದಕ್ಕೆ ಈ ಸಲ ಏನ್ ಮಾಡ್ತೀನಿ ಗೊತ್ತಾ, ಇನ್ನೂ ಚೆನ್ನಾಗ್ ಹಾಕ್ತೀನಿ. ಎಲ್ಲರೂ ಬಂದ್ ನೋಡ್ಬೇಕು, ಎಲ್ಲರೂ ನನ್ನ ಹೊಗಳ್ಬೇಕು, ಎಷ್ಟ್ ಚೆನ್ನಾಗ್ ಹಾಕಿದ್ದಾರೆ, ಎಷ್ಟ್ ಚೆನ್ನಾಗ್ ಹಾಕಿದ್ದಾರೆ ಅನ್ಬೇಕು. ಆ ತರ ಹಾಕ್ತೀನ್ರಿ. ಅದಕ್ಕೋಸ್ಕರ ಏನ್ ಮಾಡಿದೀನಿ ಗೊತ್ತಾ, 5 ಕೆಜಿ ರಂಗೋಲಿ ತರ್ಸಿದೀನಿ, 5 ಕೆಜಿ ಕಲರ್ ತರ್ಸಿದೀನಿ. ಅದಕ್ಕೆ ಹೋದ್ಸಲ 2 ಗಂಟೆ ತಗೊಂಡಿದ್ದೆ 100 ಚುಕ್ಕಿದ್ ಹಾಕಕ್ಕೆ. ಈ ಸಲ ಇದಕ್ಕೆ ಎಷ್ಟೊತ್ತಾಗುತ್ತೋ ಏನೋ, ರಾತ್ರಿ ಎಲ್ಲ ಹಾಕ್ತೀನ್ರಿ. ನೋಡ್ರಿ ನಾನು ಹೆಂಗ್ ಹಾಕ್ತೀನಿ ಅಂತ. ನೋಡಿವ್ರಂತೆ, ಬೆಳಗ್ಗೆ ತೋರಿಸ್ತೀನಿ. ನಾನ್ ಚೆನ್ನಾಗ್ ಹಾಕ್ತೀನಿ, ನಾನ್ ಚೆನ್ನಾಗ್ ಹಾಕ್ತೀನಿ. ನೋಡ್ದ ಕಣಮ್ಮ ನಿಮ್ಮ ರಂಗೋಲಿ ಅಬ್ಬರನ. ಈಗ ಗೌಡ್ರು ಮನೇಲಿ ಹಬ್ಬದ ಆಚರಣೆ ಹೇಗಿದೆ ನೋಡೋಣ ಬನ್ನಿ. ಹಬ್ಬ ಹಬ್ಬ ನಮ್ಮ ಸಂಕ್ರಾಂತಿ ಹಬ್ಬ. ಕಾಯಿ ಕಾಯಿ ಅವರೆಕಾಯಿ ಆಸೆಗೆ, ಆಹಾ ಅವರೆಕಾಯಿ ಕಡ್ಲೆಕಾಯಿ ಸಂಕ್ರಾಂತಿಗೆ, ಎಳ್ಳು ಬೆಲ್ಲ ಸೇರ್ಸಿ ತಿಂದೆ ಭ್ರಾಂತಿಗೆ. ಬಾ 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 ಬಾ, ಏನ್ ಊಟ ಅಂತ ಅಂತೀರಿ. ವಾ 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 ವಾ, ಮಸ್ತ್ ಐತ್ರಿ ಊಟ. ಆ ರೊಟ್ಟಿ ಅಗಸಿ ಚಟ್ನಿ ಅಲ್ಲೇ ಹಂಗೆ ಕರ್ಗಾಯಿ ಕಡ್ಕೊಂಡ್ ಆ ರೊಟ್ಟಿ ತಿಂದ್ಬಿಟ್ಟೆ. ಕಡ್ಲಿ ಬೇಳೆ ಹುಗ್ಗಿ ಮಾಡಿದ್ರು 3 ಗಂಗಾಳ ಬೇಯ್ದ್ಬಿಟ್ಟೆ. ಬಬ್ಬಾ ಏನ್ ಊಟ ಐತಿಂತ್ರಿ. ಈ ಗೆಣಸಿನ ಹೋಳ್ಗಿ ಸೂಪರ್ ಆಗಿದ್ವು, ಅದ್ರ ಜೊತೆ ಬಾಳೆಹಣ್ಣಿನ ಸೀಕರ್ಣಿನ ಮಾಡಿದ್ರ, ಅದ್ ಬಿಡ್ಬಾರ್ದು ಅಂತಂದು ಸಖತ್ತಾಗಿ ತಿಂದ್ಬಿಟ್ಟೆ. ಮತ್ತೆ ಸಂಜಿಕೆಗೆ ಇರ್ತತೆ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಜಾಸ್ತಿ ಉಣ್ಬಿಟ್ಟಿದೀನಿ ನಾನು. ಇರ್ಲಿ ಅಂತೇಳಿ ಮತ್ತೆ ಇಷ್ಟೆಲ್ಲ ಉಣ್ಮೇಲೆ ಅನ್ನ ಬಿಡ್ಬಾರ್ದಲ್ಲ. ಅದಕ್ಕೆ 2 ಕಡುಬು ತಿಂದು, ಬುತ್ತಿಗೆ ತಿಂದು ಮ್ಯಾಲ ಒಂಚೂರು ಮೊಸರನ್ನ ಉಂಟ್ಕೊಂಡೇನಿ. ಏನಿಲ್ಲ, ಬಾಳ ಅಂದ್ರೆ 3 ಮಿರ್ಚಿ ತಿಂದೇನೆ ಅಷ್ಟೇ, ಒಂದಿಷ್ಟೇ ಬಜಿ ತಿಂದೀನಿ. ತಿಂದ್ಮೇಲೆ ಮತ್ತೆ ಹಂಗೆ ಸುಮ್ಮನೆ ಬಿಡಕ್ಕಾಗತ್ತಾ. ಐಸ್ ಕ್ರೀಮ್ ಅಲ್ಲ, 3 ಐಸ್ ಕ್ರೀಮ್ ತಿಂದೆ, 2 ಜಲ್ಲೆ ಕಬ್ಬು ತಿಂದ್ಬಿಟ್ಟೇನೆ. ಸಖತ್ತಾಗಿದೆ ಊಟ. ನಿದ್ದೆ ಬರ್ತಾ ಇದ್ರಪ್ಪ, ನಾನು ಸ್ವಲ್ಪ ಹೊತ್ತು ಪಾಚ್ಕೊಳ್ತೇನೆ ನೋಡ. ಮಂಜುಳಮ್ಮ ಮನೆಯಲ್ಲಿ ಹಬ್ಬದ ಸಿದ್ಧತೆ ಜೋರು. ಅನುರಾಧ ಅವ್ರ ಮನೆಯಲ್ಲಿ ಚಿಕ್ಕೆ ರಂಗೋಲಿ ಅಬ್ಬರ. ಇನ್ನ ಗೌಡ್ರು ಮನೆಯಲ್ಲಿ ಹಬ್ಬದ ಅಡಿಗೆ ಜೋರೋ ಜೋರು. ನೋಡುದ್ರಲ್ಲ ವೀಕ್ಷಕರೇ. ಈಗ ಇಷ್ಟೆಲ್ಲ ಆದ್ಮೇಲೆ ಫಲಿತಾಂಶ ನೋಡದೇ ಇರಕ್ಕಾಗುತ್ತ್ಯಾ? ನೋಡೋಣ. ಒಬ್ಬೊಬ್ರಾಗಿ ಬಂದು ಅವ್ರ ಫಲಿತಾಂಶ ಏನಿದೆ ಅಂತ ಹೇಳ್ತಾರೆ. ಹಬ್ಬ ಮಾಡ್ಬಿಟ್ಟು ಎಲ್ಲ ಕೈಯಲ್ಲಿದ್ದ ದುಡ್ಡೆಲ್ಲ ಖರ್ಚಾಗೋಯ್ತು. ನಮ್ಮನೆಯವ್ರಿಗೂ ಗಂಡಸಿಗೂ ಬುದ್ಧಿ ಬೇಕು, ಹೆಂಗಸಿಗೂ ಕೂಡಿಡತಕ್ಕಂತ, ನಾಳೆಗೆ ಕೂಡಿಡತಕ್ಕಂತ ಜವಾಬ್ದಾರಿ ಬೇಕು. ಹಾಗಾಗಿ ಹಬ್ಬ ಮಾಡಕ್ ಹೋಗಿ ಅಕ್ಕಪಕ್ಕದ ಮನೆಯವರೆಲ್ಲ ಒಟ್ಟೋರ್ಕಂಡ್ಲಿ ಅಂತ ಹೇಳ್ಬಿಟ್ಟು ಆ ರೀತಿ ಹಬ್ಬ ಮಾಡಕ್ ಹೋಗಿ ನನ್ ದುಡ್ಡೆಲ್ಲ ಖರ್ಚಾಗೋಯ್ತು. ಈಗ ಮತ್ತೊಬ್ರು ನೋಡೋಣ. ರಂಗೋಲಿ ಹಾಕ್ತಾ ಇದ್ರಲ್ಲ ಅವ್ರನ್ನ. ಅಯ್ಯೋ ಇದೇನಿದು, ರಂಗೋಲಿ ಎಲ್ಲ ಕೆಟ್ಟೋಗ್ಬಿಟ್ಟಿದೆಯಲ್ಲ. ಯಾರ್ ಹೀಗ್ ಮಾಡಿದ್ದು? ಪಕ್ಕದ ಮನೆಯವ್ರ, ಅವ್ರಂತೂ ಹೀಗ್ ಮಾಡಲ್ಲ. ಅಯ್ಯೋ ಇಲ್ಲೇ ಇದೆ ನಾಯಿ,
ಅಯ್ಯೋ ಬೇಗಸಿನಾಯಿ ನಿನ್ಗೇನ್ ಬಂದಿತ್ತು? ನನ್ ರಂಗೋಲಿನೇ ಬೇಕಿತ್ತ ನಿನಗೆ ಒದ್ದಾಡಿ ಹಾಳು ಮಾಡಕ್ಕೆ? ನಾನು ಎಷ್ಟು ಕಷ್ಟಪಟ್ಟು ಹಾಕಿದ್ದೆ. ನನ್ ಕಾಲು ಸೊಂಟ ನಡ ಎಲ್ಲ ಬಿದ್ದೋಯ್ತು. ಎಷ್ಟು ನೋವಿಂದ ಹಾಕಿದ್ದೆ. ನಾನು ಎಲ್ಲಾರ್ಗು ತೋರಿಸ್ಬೇಕು, ಎಲ್ಲಾ ನನ್ನ ಹೊಗಳ್ಬೇಕು ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ. ನನ್ನ ಆಸೆನೆಲ್ಲ ನಿರಾಸೆ ಮಾಡ್ಬಿಟ್ಟಲ್ಲ ನಾಯಿ. ಏನ್ ಕರ್ಮ ಮಾಡಿದ್ದೆ ನಾನು? ನಿನ್ಗೇನ್ ಅನ್ಯಾಯ ಮಾಡಿದ್ದೆ? ಅಯ್ಯೋ ದೇವರೇ, ಅಯ್ಯೋ ದೇವರೇ. ನೋಡಿದ್ರಲ್ಲ, ಈ ಅಮ್ಮನವ್ರು ರಂಗೋಲಿ ದೊಡ್ಡದ್ ಚಿಕ್ಕಿ ಎಲ್ಲ ಹಾಕಿ ರಂಗೋಲಿ ಹಾಕಿದ್ದಕ್ಕೆ ನಾಯಿ ಎಲ್ಲ ಗಲೀಜ್ ಮಾಡಿತ್ತಂತೆ. ಬೇಕಿತ್ತ ನಿಮ್ಗೆ? ಈಗ ಗೌಡ್ರು ನೋಡೋಣ. ಅಯ್ಯೋ ಗೌಡ್ರಿನೆಲ್ಲಿ ಚೆನ್ನಾಗಿ ಕಡ್ಲೆ ಗೆಣಸು ಅವರೆ ಎಲ್ಲ ತಿಂದ್ಬಿಟ್ಟು ಬಹುಶಃ ಸುಸ್ತಾಗಿರ್ತಾರೆ. ಏನಾದ್ರೂ ಶಕ್ತಿ ಉಳ್ದಿದ್ರೆ ನೋಡೋಣ, ಮಾತಾಡ್ತಾರೋ ಏನೋ, ವೇಟ್ ಮಾಡೋಣ. ಅಯ್ಯೋ ಶಿವನೇ, ಹೇಳ್ಬಾರ್ದವ ನನ್ ಕತ್ತಿನ. ಸಾಕಾಗಿದೆ, ಆಸೆ ತಿಂದ್ಬಿಟ್ಟೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಂದೇ ನಿಮಿಷ ಬಂದೆ ಬಂದೆ ಬಂದೆ. ಅದಕ್ಕೆ ಹೇಳೋದು ಸ್ವಲ್ಪ ತಿನ್ಬೇಕು ಅಂತ. ಸಿಕ್ಕಿದ್ದೆಲ್ಲ ತಿನ್ಬಿಟ್ರು ಇವಯ್ಯ. ನೋಡ್ರಿ ಎಷ್ಟ್ ಸಲಿ ಹೋದ್ರು ಆ ಶೌಚಾಲಯಕ್ಕೆ. ಏನ್ ಮಾಡ್ತಿದಾರ ಇವ್ರು? ತುಂಬಾ ಸಮಯ ತಗೊಳ್ತಾರೆ ಅನ್ಸುತ್ತೆ ಇವ್ರು. ಇಲ್ಲಮ್ಮ, ನನ್ ಕಡೆಯಿಂದ ಆಗಲ್ಲ, ಮಾತಾಡಕ್ಕೆ ಆಗಲ್ಲ. 3 ಇಂಜೆಕ್ಷನ್ ಮಾಡಿಸ್ಕೊ ಬರ್ತೀನಿ. ಗೌಡ್ರು ಇನ್ನ ಅವ್ರು ತುಂಬಾ ಸುಸ್ತಾಗಿದ್ದಾರೆ ಬಿಡ್ರಿ. ಅವ್ರನ್ನ ಮಾತಾಡ್ಸಕ್ ಆಗಲ್ಲ. ಏನೋ ಅನೌನ್ಸ್ ಆಗ್ತಾ ಇದೆಯಲ್ಲ. ಕೇಳ್ರಿಪೋ ಕೇಳ್ರಿ. ಹಲೋ ಕೇಳ್ರಿಪೋ ಕೇಳ್ರಿ. ಬೆಂಗಳೂರು ಮಹಾತಾರ್ ಫೌಂಡೇಶನ್ ಅವರು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ನಡೆಸ್ಬೇಕು ಅಂತೇಳಿ ನಡೆಸ್ತಾ ಇದಾರೆ. ಫೋನ್ನಲ್ಲೂ ಕೂಡ ಜೂಮ್ ಕ್ಲಾಸ್ ನಡೆಸ್ತಾ ಇದಾರೆ. ಎಲ್ಲರೂ ಆ ಕ್ಲಾಸ್ ಅಟೆಂಡ್ ಆಗ್ರಿ. ಅಲ್ಲಿ ಹೇಳ್ತಕ್ಕಂತ ಎಲ್ಲಾ ಕಲೆಗಳನ್ನ ವಿದ್ಯೆಗಳನ್ನ ತಿಳ್ಕೊಂಡು ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ರಿ. ಕೇಳ್ರಿಪೋ ಕೇಳ್ರಿ. ಏನೇನ್ ಹೇಳ್ಕೊಡ್ತಾರೆ ಗೌಡ್ರೆ ಇಲ್ಲಿ? ಇಲ್ಲಿ ನೋಡಿ, ಬಂದ್ರೆ ನಿಮ್ಗೆ ಅಕ್ಯುಪ್ರೆಷರ್ ಹೇಳ್ಕೊಡ್ತಾರೆ, ಮುದ್ರೆಗಳ ಬಗ್ಗೆ ಹೇಳ್ತಾರೆ, ಸೋಮೂತ್ರದ ಬಗ್ಗೆ ಹೇಳ್ತಾರೆ. ಈ ತರ ಎಲ್ಲ 24 ತರದ ಕಲೆಗಳನ್ನ, ಚಿಕಿತ್ಸೆಗಳನ್ನ ನಿಮ್ಗೆ ನೀವೇ ಮಾಡ್ಕೊಳ್ಬಹುದು. ಇಂಗ್ಲಿಷ್ ಮೆಡಿಸಿನ್ ಇಲ್ದಂಗೆ ಯಾವ ತರ ಆರೋಗ್ಯ ಕಾಪಾಡ್ಕೋಬಹುದು ಅನ್ನೋದು ಹೇಳ್ಕೊಡ್ತಾರೆ. ಬನ್ನಿ, ಕೇಳಿ, ಎಲ್ಲರೂ ಕೂಡ ಭಾಗವಹಿಸಿ. ಹೌದಾ? ಹಂಗಾದ್ರೆ ನಾವೆಲ್ಲರೂ ಹೋಗೋಣ, ಬಂದ್ರೇಮಾ? ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಮಹಾವತಾರ್ ಫೌಂಡೇಶನ್ ವತಿಯಿಂದ ತಮಗೆಲ್ಲರಿಗೂ ಉಚಿತವಾದ ಆನ್ಲೈನ್ ತರಗತಿ ಹಾಗೂ ಆಫ್ಲೈನ್ ತರಗತಿಗಳು ನಡೆಯುತ್ತಿವೆ. ಪ್ರತಿಯೊಬ್ಬರು ಇಲ್ಲಿ ಕೊಡುತ್ತಿರುವ ಆಧ್ಯಾತ್ಮಿಕ ಧ್ಯಾನ ಜ್ಞಾನ ತಿಳಿದು ಜೀವನ್ಮುಕ್ತಿ ಪಡೆದು ಸಮಗ್ರ ಜೀವನ ಶೈಲಿ ಅಳವಡಿಸಿಕೊಂಡು ಔಷಧರಹಿತ ಜೀವನ ನಡೆಸಿ ಆನಂದ ಹೊಂದುವುದು ಇದರ ಉದ್ದೇಶ. ಬನ್ನಿ ಎಲ್ಲ ಸ್ನೇಹಿತರೆ, ಈ ಸಂಕ್ರಾಂತಿ ಹಬ್ಬದ ನಿಜವಾದ ಆಚರಣೆ ತಿಳಿಯೋಣ. ಸಂ ಎಂದರೆ ಒಳ್ಳೆಯ ಕ್ರಾಂತಿ, ಅಂದ್ರೆ ಹೋರಾಟ. ಯಾವುದರ ಮೇಲೆ? ಬಾಹ್ಯ ಅಲ್ಲ, ಆಂತರಿಕ ಹೋರಾಟ. ನಮ್ಮಲ್ಲಿನ ಕೋಪ, ದ್ವೇಷ, ಅಹಂಕಾರಗಳ ವಿರುದ್ಧ ಹೋರಾಡಿ ಸುಟ್ಟು ಭಸ್ಮ ಮಾಡಿ ನಾವು ಯೋಗಿಗಳಾಗಬೇಕು. ಬಾಹ್ಯ ರಂಗೋಲಿಗಿಂತ ಆಂತರಿಕ, ಅಂದರೆ ಈ ಹಬ್ಬದ ದಿನ ಹೆಚ್ಚು ಧ್ಯಾನ ಮಾಡಿ ಮನಸ್ಸನ್ನು ಶುದ್ಧ ಮಾಡುತ್ತಾ ನಮ್ಮೊಳಗಿನ ಅಶುದ್ಧ ಹೊರಹಾಕುವುದು. ಇದೇ ನಿಜವಾದ ಸಂಕ್ರಾಂತಿ ಹಬ್ಬ. ಈಗ ಒಬ್ಬೊಬ್ಬರ ಪರಿವರ್ತನೆ ಮಾತುಗಳು ಹೇಗಿದೆ ಕೇಳೋಣ. ಇಲ್ಲಿ ಮಂಜುಳಮ್ಮನವರು, ಈ ಮಹಾತಾರ್ ಫೌಂಡೇಶನ್ ನ ಜ್ಞಾನ ಧ್ಯಾನ ಎಲ್ಲ ಅರ್ತು ನನ್ಗೆ ಒಂದು ನಿಜವಾದ ಅನುಭವ ಆಯ್ತು. ಅಂದ್ರೆ ಹಿಂದೆ ಲೋಕ ಎಲ್ಲ ಮೆಚ್ಚೋ ರೀತಿ ನಾವು ಹಬ್ಬ ಮಾಡ್ತಿದ್ವಿ. ಅದಲ್ಲ, ನಮ್ಮ ಮನಸ್ಸಿಗೆ ನಿಜವಾದ ಖುಷಿ ನೀಡ್ತಕ್ಕಂತ ಯಾವ ರೀತಿ ಹಬ್ಬ ಮಾಡೋದು ಅನ್ನೋದನ್ನ ನಾನ್ ಕಲ್ತ್ಕೊಂಡೆ. ಅಂದ್ರೆ ಮನಸ್ಸಿನ, ಅಂದ್ರೆ ಆಂತರಿಕವಾಗಿ ನಾವು ಧ್ಯಾನ ಮಾಡ್ತಾ ನಾವು ಹಬ್ಬ ಮಾಡಿದ್ರೆ ಆ ದೇವ್ರು ನಿಜವಾಗಿ ಮೆಚ್ತಾನೆ. ಅಕ್ಕಪಕ್ಕದವ್ರ ಮನೆಯವ್ರ ಮೆಚ್ಲಿ ಅಂತ ಮಾಡೋದು ಹಬ್ಬ ಅಲ್ಲ ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಮತ್ತೊಬ್ರು ಪರಿವರ್ತನೆ ನೋಡೋಣ.
ಏನ್ ಹೇಳಿದ್ರಿ, ನಂದೇ ತಪ್ಪು ಕಣ್ರಿ. ನಾನು ತೋರ್ಪಡಿಗೆಗೋಸ್ಕರ ಅಷ್ಟೆಲ್ಲಾ ಖರ್ಚು ಮಾಡಿ ಹಾಕ ಅಗತ್ಯ ಏನಿತ್ತು? ನಂದೂ ತಪ್ಪೇ ಆಗಿದೆ, ನಾಯಿಗೂ ಬೈಬಾರ್ದಿತ್ತು. ತೋರ್ಪಡಿಕೆಗೆ ಅಂತ ಬಾಹ್ಯ ರಂಗೋಲಿ ಹಾಕಿದ್ದೆ, ಅದೇ ತಪ್ಪಾಯ್ತು ಕಣ್ರಿ. ನಾನು ಇನ್ಮೇಲೆ ಆಂತರಿಕವಾಗಿ ರಂಗೋಲಿ ಹಾಕೋದ್ ಕಲಿತೀನ್ರಿ. ಎಷ್ಟು ಬೇಕು ಅಷ್ಟರಲ್ಲೇ ಇರ್ತೀನ್ರಿ. ಈಗ ನಾಯಿಗೆ ಬೈಯೋದ್ ಬಿಟ್ಟು ಇನ್ಮೇಲೆ ನಮ್ಮ ಮಹತ್ತಾರ್ ಫೌಂಡೇಶನ್ ಅಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಧ್ಯಾನ ಜ್ಞಾನ ಪಡ್ಕೊಂಡು ಮುಕ್ತಿ ಹೊಂದುತ್ತೀನಿ ಕಣ್ರಿ. ನೀವು ಬರ್ರಿ, ನೀವೆಲ್ಲರೂ ಬನ್ನಿ, ಧ್ಯಾನ ಮಾಡೋಣ, ಜ್ಞಾನ ಪಡೆಯೋಣ. ಎಲ್ಲರಿಗೂ ನಮಸ್ಕಾರ ರೀ, ಬರ್ರಿ. ಗೌಡ್ರೆ, ನೀವೇನ್ ಪರಿವರ್ತನೆ ಆದ್ರಿ? ಬಾ ನಮ್ಗಂತೂ ಇತಿಮಿತಿ ಬಿಟ್ಟು ತಿಂದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಯ್ತು. ಕಾಲಕ್ ತಕ್ಕಂಗೆ ಋತುಮಾನಕ್ ತಕ್ಕಂಗೆ ಮಿತವಾಗಿದ್ ತಿನ್ಬೇಕು, ಹಿತವಾಗಿದ್ ತಿನ್ಬೇಕು, ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು ಅನ್ನೋದು ಗೊತ್ತಾಯ್ತು. ಮಾವತಾರ್ ಫೌಂಡೇಶನ್ಗೆ ಹೋದ್ವಿ, ಅಲ್ಲೆಲ್ಲ ಧ್ಯಾನ ಮಾಡೋದು ಹೇಳ್ಕೊಟ್ರು, ಆಹಾರ ಶೈಲಿ ಹೇಳ್ಕೊಟ್ರು, ಮನೆ ಮದ್ದನ್ ಕೂಡ ಹೇಳ್ಕೊಟ್ರು. ಅದರಿಂದ ನಮ್ ಓಕೆ 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 ಈಗ ನೋಡಿದ್ರಲ್ಲ, ಇನ್ ಮುಂದೆ ನಾವು ಅದನ್ನೇ ಪಾಲಿಸ್ತೇವಿ. ಇದೇ ರೀತಿ ಅಂದ್ರೆ ಸಂಕ್ರಾಂತಿ ಹಬ್ಬ ನಿಜವಾದ ಆಚರಣೆನೆ ಹೇಗಿರ್ಬೇಕು ಅಂತ ನಾವು ಈ ಕಿರುಚಿತ್ರದಲ್ಲಿ ತಿಳಿದ್ವಿ. ಅದರಿಂದ ಅಂದ್ರೆ ಮಹಾವತಾರ್ ಫೌಂಡೇಶನ್ ಅಂತ ವೇದಿಕೆಯಿಂದ ನಾವು ಏನೆಲ್ಲ ಈ ರೀತಿ ಸತ್ಸಂಗ ಮಾಡ್ತೀವಿ, ಅಲ್ಲಿ ವಿಚಾರಗಳನ್ನ ತಿಳ್ಕೊಂಡು ಹೇಗೆ ಇರಬಹುದು ಅನ್ನೋದನ್ನ ಇಲ್ಲಿ ಪರಿವರ್ತನೆ ನಾವು ಕಾಣ್ತಾ ಇದ್ದೀವಿ. ಇದೇ ರೀತಿಯ ಹಾಸ್ಯ, ಸಾಮಾಜಿಕ ಸಂದೇಶಗಳನ್ನೊಳಗೊಂಡ ಕಿರುಚಿತ್ರ, ಆಧ್ಯಾತ್ಮಿಕ ಜ್ಞಾನ, ಧ್ಯಾನ, ಸಮಗ್ರ ಮಾಹಿತಿಗಳಿಗಾಗಿ ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಬಟನ್ ಒತ್ತಿ, ಕಮೆಂಟ್ ಬರೆದು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಮಹಾವತಾರ್ ಫೌಂಡೇಶನ್ 9686618024 ಈ ನಂಬರಿಗೆ ಕರೆ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.